ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನೀಲೇಶ್ 35. ನನಗ 22 ವರ್ಷದವರೆಗೂ ಸಲಿಂಗಕಾಮದ ಬಗ್ಗೆ ಅರಿವಿರಲಿಲ್ಲ. ಇದೆಲ್ಲ ನನ್ನ ಜೀವನ ಬದಲಾಯಿಸಿತು. 1990ರಲ್ಲಿ ನನ್ನ ಗ್ರ್ಯಾಜುವೇಷನ್ ಮುಗಿದ ಮೇಲೆ ಗುಜರಾತ್ ಯೂನಿವರ್ಸಿಟಿಯಲ್ಲಿ ನಾನು ಒಂದು ಕಂಪನಿಯಲ್ಲಿ ಸೇಲ್ಸ್ ಆಫೀಸರ್ ಆಗಿ ಕೆಲಸ ಆರಂಭಿಸಿದೆ. ಆಫೀಸಿನಲ್ಲಿ ಎಲ್ಲರೂ ಫ್ರೆಂಡ್ಲಿಯಾಗಿದ್ದರು. ಸ್ವಲ್ಪ ದಿನ ಕಳೆದ ಮೇಲೆ ನನ್ನ ಬಾಸ್ ನನ್ನನ್ನು ಅವರ ಚೇಂಬರ್ಗೆ ಕರೆದು ನನಗ ಸೌತ್ ಗುಜರಾತ್ನಲ್ಲಿ ಕೆಲಸ ಇದೆ ಅಂತ ಹೇಳಿದ್ರು. ಈ ಟೂರ್ನಲ್ಲಿ ಎಲ್ಲಾ ಡೀಲರ್ಗಳನ್ನು ಅವರೇ ಪರಿಚಯ ಮಾಡಿಸುತ್ತೇನೆ ಅಂತ ಹೇಳಿದ್ರು. ನಾವು 4 ದಿನ ಅಲ್ಲಿಯೇ ಇರಬೇಕಾಗಿತ್ತು. ಅಲ್ಲಿ ಹೊರಟು ಡೀಲರ್ ಭೇಟಿ ಮಾಡಿ ಸೂರತ್ನ ಹೋಟೆಲ್ ತಲುಪೋ ಹೊತ್ತಿಗೆ ಗಂಟೆ 7 ಆಗಿತ್ತು. 8 ಗಂಟೆಗೆ ಡಿಸ್ಟ್ರಿಬ್ಯೂಟರ್ ಬಂದು ವಿಸ್ಕಿ ಕುಡಿತ ಮಾತುಕತೆ ಮುಗಿಸಿ ಹೊರಟು ಹೋದ. ನಾನು ಬಾಸ್ ಮಲಗಲು ಹೋದ್ವಿ. ಅದು ಜಾಯಿಂಟ್ ಡಬಲ್ ಬೆಡ್. ಇಬ್ರೂ ಮಲಗಿದ್ವಿ. ಆದ್ರೆ ನಿದ್ದೆ ಬರ್ತಿರ್ಲಿಲ್ಲ. ನಾನು ಬಾಸ್ನ ಕಡೆ ನೋಡಿದೆ, ಅವರು ಮಲಗಿರಲಿಲ್ಲ. ಅವರು ನನ್ನ ಕಾಲನ್ನು ಅವರ ಕಾಲಲ್ಲಿ ಉಜ್ಜುತ್ತಾ ಇದ್ರು. ನಾನು ಅವರ ಕಡೆ ನೋಡಿ ನಕ್ಕೆ. ಅವರು ನಕ್ಕು ನನ್ನ ಕಡೆ ತಿರುಗಿದ್ರು. ನನಗೆ ಅರ್ಥ ಆಗಲಿಲ್ಲ. ಅವರು ಹೇಳಿದ್ರು, ಡಿಯರ್, ನಾನು ನಿನಗೆ ಏನೂ ನೋವು ಮಾಡೋಲ್ಲ. ಇದು ನಿನ್ನ ಮೊದಲನೇ ಟೂರ್ ನನ್ನ ಜೊತೆ. ನನಗೆ ಒಬ್ಬನೇ ಮಲಗಿ ಅಭ್ಯಾಸ ಇಲ್ಲ. ನನಗೆ ಅವರ ಮಾತಿನ ಅರ್ಥ ತಿಳಿಯಲಿಲ್ಲ. ಮುಖ್ಯವಾಗಿ ಅವರು ನನ್ನ ಬಾಸ್, ಹಾಗೂ ನನಗೆ ಏನು ಮಾಡಬೇಕು ಅಂತ ಅನಿಸಿಲ್ಲ. ನನ್ನ ಮಾತಿನಿಂದ ಅವರು ತಪ್ಪು ತಿಳಿಯಬಾರದು ಅಂತ. ಅವರು ಹೇಳಿದ್ರು, ನೋಡು ನೀಲೇಶ್, ನೀನು ಸುಂದರ ಹುಡುಗ. ಅದಕ್ಕಾಗಿ ನಾನು ನಿನಗೆ ಒಳ್ಳೆ ಸಂಬಳ ಕೊಟ್ಟು ಕೆಲಸಕ್ಕೆ ಸೇರಿಸಿದ್ದು. ಈಗ ನೀನು ಆ ಸಂಬಳಕ್ಕೆ ತಕ್ಕ ಹುಡುಗ ಅಂತ ತೋರಿಸಬೇಕು. ನಾನು ಹೇಳಿದೆ, ಸರಿ ಸರ್, ನಾನು ಮಾರ್ಕೆಟ್ನಲ್ಲಿ ತೋರಿಸುತ್ತೇನೆ. ಅವರು ನಕ್ಕು ಹೇಳಿದ್ರು, ಡಿಯರ್, ಮಾರ್ಕೆಟ್ನಲ್ಲಿ ಅಲ್ಲ, ನೀನು ಈ ಬೆಡ್ನಲ್ಲಿ ಪ್ರೂವ್ ಮಾಡಿ ತೋರಿಸಬೇಕು. ನನಗೆ ಆಶ್ಚರ್ಯ ಆಯಿತು, ಹಾಗೂ ನನ್ನ ಬಾಸ್ ಸಲಿಂಗ ಅಂತ ತಿಳಿಯಿತು. ಅವರ ಕೈ ನನ್ನ ದೇಹದ ಮೇಲೆ ಹಾಕಿ ಸವರತೊಡಗಿದರು. ನನಗೆ ಭಯ ಆಗಿ, ಬೇಡ ಸರ್ ಪ್ಲೀಸ್ ಅಂದೆ. ಅದೇ ರೀತಿ ನಾನು ಸಹಕರಿಸದೇ ಇದ್ದರೆ ನನ್ನ ಕೆಲಸ ಹೋಗುವುದೋ ಅನ್ನೋ ಭಯ ಬೇರೆ. ಬಾಸ್ ನಕ್ಕು ಹೇಳಿದರು, ನಾನು ಆಗಲೇ ಹೇಳಿದೆ, ನಾನು ನಿನಗೆ ನೋವು ಮಾಡೋಲ್ಲ ಅಂತ. ನೀನು ನನಗೆ ಸಹಕಾರ ಕೊಟ್ಟರೆ ಒಳ್ಳೆ ಸಂಭಾವನೆ ಸಿಗುತ್ತೆ. ನನಗೆ ಕಿಸ್ ಮಾಡೋಕೆ ಮುಂದಾದರೂ ನನಗೆ ತಪ್ಪಿಸಲು ಆಗಲಿಲ್ಲ. ಅವರು ನನ್ನ ದೇಹದ ಮೇಲೆ ಎಲ್ಲ ಚುಂಬಿಸೋಕೆ ಶುರು ಮಾಡಿದ್ರು. ನನಗೆ ಮೈಕಾವೆರುತ್ತಿತ್ತು. ನಾನು ಸಹಕಾರ ಕೊಡೋಕೆ ಶುರು ಮಾಡಿದೆ. ಅದನ್ನು ನೋಡಿ ಅವರಿಗೆ ಖುಷಿಯಾಯಿತು. ನನ್ನ ಬಟ್ಟೆ ಬಿಚ್ಚಲಾರಂಭಿಸಿದ್ರು. ನಾನು ಅವರದು ಹಿಡಿದೆ. ಅವರಿಗೆ ಖುಷಿಯಾಗಿ, ಅರೆ, ನೀನು ಪಕ್ಕ ಅಂತ ಅನಿಸುತ್ತೆ ಅಂದ್ರು. ನಾನು ಹೇಳಿದೆ, ಇಲ್ಲ ಸರ್, ಇದು ನನಗೆ ಮೊದಲನೇ ಅನುಭವ. ಆದ್ರೆ ನಾನು ನಿಮಗೆ ಸಂಪೂರ್ಣ ಸುಖ ಕೊಡುತ್ತೇನೆ. ನಾನು ಅವರ ಪ್ಯಾಂಟ್ ಬಿಚ್ಚಿ ಅವರದನ್ನು ಕೈಯಲ್ಲಿ ಸವರಲಾರಂಭಿಸಿದೆ. ನಾವಿಬ್ರು ಸ್ವಲ್ಪ ಹೊತ್ತು ಚುಂಬನ, ಸವರುವಿಕೆಯಲ್ಲೇ ಕಾಲ ಕಳೆದ್ವಿ. ನಂತರ ನನ್ನ ಬಾಸ್ ಅವರದನ್ನು ನನ್ನ ಮುಖದ ಬಳಿ ತಂದರು. ಫಿಲಂ ನೋಡಿದ್ರ ಪರಿಣಾಮ ನನಗೆ ಗೊತ್ತಾಯಿತು ನನಗೇನು ಮಾಡಬೇಕು ಅಂತ. ಅವರದನ್ನು ಬಾಯಲ್ಲಿ ಹಾಕಿ ಚೀಪಲಾರಂಭಿಸಿದೆ. ಬಾಸ್ ಖುಷಿಯಿಂದ ಆ ಅಂತ ಹೇಳೋಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಿನ ಬಳಿಕ ಅವರು ನನ್ನನ್ನು ಬೆಡ್ನಲ್ಲಿ ಮಲಗಿಸಿ ನನ್ನ ಕಾಲು ಮೇಲೆತ್ತಿ ನನ್ನ ತಿಕ ನೆಕ್ಕೋಕೆ ಶುರು ಮಾಡಿರು. ವಾಹ್, ಎಂಥ ಸಹುಖ ಅನುಭವ. ಅವರು ನನ್ನ ಒಳಗೆ ಬೆರಳು ಹಾಕಿ ಒಳಗೆ ಹೊರಗೆ ಮಾಡೋಕೆ ಶುರು ಮಾಡಿದ್ರು. ನನಗೆ ಹುಚ್ಚೆ ಹಿಡಿತಾ ಇತ್ತು. ನಂತರ ಅವರು ನಿಧಾನವಾಗಿ ಅವರದನ್ನು ನನ್ನ ಒಳಗೆ ಹಾಕೋಕೆ ಶುರು ಮಾಡಿದ್ರು. ನನಗೆ ನೋವಾಗೋಕೆ ಶುರು ಆಯಿತು. ಮೆಲ್ಲಗೆ ಹಿಂದೆ ಮುಂದೆ ಮಾಡೋಕೆ ಶುರು ಮಾಡಿರು. ತುಂಬಾನೇ ನೋವು ಆಗ್ತಾ ಇತ್ತು. ಅವರು ಹಾಗೆ ಬಾಗಿ ನನ್ನ ತುಟಿ ಚೀಪ್ತಾ ಇದ್ರು. ನನ್ನ ಗಮನ ನೋವಿನ ಕಡೆ ಕಮ್ಮಿ ಆಯಿತು. ನೋವೆಲ್ಲ ಕಮ್ಮಿ ಆಗ್ತಾ ಖುಷಿ ಅನುಭವ. ಬಾಸ್ ನದು ಒಳಗೆ ಹೊರಗೆ ಹೋಗುವಾಗ ಸ್ವರ್ಗ ಸುಖ ಸಿಗ್ತಾ ಇತ್ತು. ಅವರದ್ದು ನನ್ನ ಒಳಗೆ ಹೊರ ಬಂತು. ಇಬ್ರೂ ಬಾತ್ರೂಮ್ ಹೋಗಿ ಒಟ್ಟಿಗೆ ನಗ್ನ ಸ್ನಾನ ಮಾಡಿ ಹಾಗೆ ಮಲಗಿದ್ವಿ.